ಇವಾಗ ಡಾಕ್ಟರ್ ಹೇಳಿದ್ರು ಅದು ಕಾಮನ್ ಇರುತ್ತೆ 1-2-3 ಡೇಸ್ ಅಂತ. ಬಟ್ ನನ್ನ ಬ್ರೇಸಸ್ ಅಪಾಯಿಂಟ್ಮೆಂಟ್ ಮುಗಿ ನೀವು ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ ಒಂದು 9 ಬಕೆಟ್ಸ್ ಆಫ್ ವಾಟರ್ ನನಗೆ ಬೇಕೇ ಬೇಕು. ಬಟ್ ಕಾಣಿಸ್ತಿದ್ಯಾ? ಓಕೆನಾ? ಸೊ ಎಲ್ಲ ಮುದ್ರು ಮಾಡಿ ತುಂಬಿದ್ದೀನಿ. ಏನಾಗಿದ್ರು ಅಲ್ವಾ, ಲೈಕ್ ಅದು ಕರೆಕ್ಟಾಗಿ ಬಂದಿದ್ರು ತಪ್ಪಾಗಿ ಬಂದಿದ್ರು ಏನಾದ್ರೂ ಅದು ಸೀದೋಗಿದ್ರು ಸರಿ. ಸೊ ನಾನು ಐಲ್ ಬಿ ಆನೆಸ್ಟ್ ಇನ್ ಮೈ ವ್ಲಾಗ್ಸ್ ಆಯ್ತಾ. ಹೆಂಗಾಗಿರುತ್ತೆ ಅದನ್ನೇ ತೋರಿಸ್ತೀನಿ, ಬಿಕಾಸ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ಅದ್ರ ಮೇಲೆ ಏನೂ ಇಲ್ಲ. ಅಂದರೆ ಯು ಗೈಸ್ ಕ್ಯಾನ್ ಸಿ ಅದು ಬೇಳೆನೇ ಬೆಂದಿಲ್ಲ, ಬಟ್ ಟೇಸ್ಟ್ ವೈಸು ಓಕೆ. ಬ್ರೇಕ್ಫಾಸ್ಟ್ ನನಗೆ 3 ಮೀಲ್ಸ್ ಪ್ರಾಪರಾಗಿ ಆಗಲೇಬೇಕು ಎವ್ರಿ ಡೇ, ಇಲ್ಲ ಅಂತಂದರೆ ಆಗಲ್ಲ. ಬೇಳೆ ಬೆಂದೇ ಇಲ್ಲ, ನೀವು ಕಾಣಿಸುತ್ತೆ ಅನ್ಸುತ್ತೆ. ಕಸ್ಟಮರ್ ಸಪೋರ್ಟ್ ಹತ್ರ ಮಾತಾಡಿ ಅದಾದಮೇಲೆ ಇನ್ನೂ 5 ಮಿನಿಟ್ಸ್ ವೇಟ್ ಮಾಡಾದಮೇಲೆ ಫುಡ್ ಬಂದಿರೋದು ಇವಾಗ. ಸೊ ದೋಸೆ ಮತ್ತು ಚಟ್ನಿ. ಸೊ ಇವಾಗ ಸ್ವಲ್ಪ ಆಯಿಲಿಂಗ್ ಮಾಡ್ಕೊಳ್ತಿದ್ದೀನಿ ತಲೆಗೆ, ಬಿಕಾಸ್ ಇಲ್ಲಿ ಯೂಸ್ ಆಗುತ್ತೆ. ನೀಲ್ ಪಾಯಿಂಟ್ ಹಾಕೋಕ್ಕೂ ಟೈಮ್ ಇಲ್ಲ, ಆ್ಯಂಡ್ ಅದನ್ನೆಲ್ಲ ಕುತ್ಕೊಂಡು ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ. ಎಷ್ಟು ಕೆಲಸಗಳಿಗೆ ಏನು ಮಾಡೋಕ್ಕಾಗಲ್ಲ. Hey guys, welcome and welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಮಂಡೇ ಆ್ಯಂಡ್ ನಾನು ಆಫೀಸ್ಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೂಜೆ ಆಗಬೇಕು ಆ್ಯಂಡ್ ಸ್ನಾನ ಆಗಬೇಕು, ಒಂದಷ್ಟು ಕೆಲಸಗಳಿದೆ. ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಆಗಿಲ್ಲ. ನನಗೆ ಯಾಕೋ ನೆನ್ನೆ ನೈಟು ಸ್ವಲ್ಪ ತಲೆನೋವು ಆಗ್ಬಿಟ್ಟಿತ್ತು ಆಯಿತಾ. ಯಾಕೋ ಹೇರ್ ಸ್ಟೈಲ್ ಸರಿ. ಸೊ ಯಾಕೋ ರಾತ್ರಿ ಸ್ವಲ್ಪ ತಲೆನೋವಾಗಿತ್ತು ಆಯಿತಾ. ಅದಕ್ಕೇ ಈನೋ ತರಿಸ್ಕೊಂಡು ಕುಡಿದೆ, ಪ್ರಾಬ್ಲಿ ಗ್ಯಾಸ್ಟ್ರಿಕ್ಕಿಗೆ ಇರ್ಬೋದೇನೋ ಅಂತ ಹೇಳ್ಬಿಟ್ಟು. ಸೊ 1 ಪ್ಯಾಕ್ ಫುಲ್ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ನನಗೆ ಆ್ಯಕ್ಚುಲಿ 54 ರುಪೀಸಿಗೆ ಸಿಕ್ತು. ನಾವು ಆಚೆ ತೊಗೊಳ್ತೀವಿ ಅಂತಂದರೆ ಒಂದೊಂದಕ್ಕೆ 10 ರುಪೀಸ್ ಕೊಡಬೇಕಾಗುತ್ತೆ. ಇದರಲ್ಲಿ 6 ಇರುತ್ತೆ, 6 ರುಪೀಸ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರಲಿ ಬಿಡು, ಯಾವತ್ತಾದರೂ ಆಗುತ್ತೆ. ಇಲ್ಲ ಮನೆಗೆ ತೊಗೊಂಡೋದ್ರು ಮನೇಲಿ ನಾವು ಯೂಸ್ ಮಾಡ್ತೀವಿ ಆಯಿತಾ, ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಕೊಂಡೆ. ಸೊ ಇದಿಷ್ಟು ವಿಷಯ. ಆಮೇಲೆ ತಲೆನೋವು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ನಾನು ಡಾಕ್ಟರ್ ಹತ್ರ ಕೇಳಬೇಕು, ನನ್ನ ಡೆಂಟಿಸ್ಟ್ ಹತ್ರ ಈ ಸಲ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನಾನು ಡಾಕ್ಟರ್ ಹತ್ರ ಮಾತಾಡಿದೆ ಈ ಸಲ ನನ್ನ ಅಪಾಯಿಂಟ್ಮೆಂಟ್ ಇರುವಾಗ. ಡಾಕ್ಟರ್ ಹೇಳಿದರು ಅದು ಕಾಮನ್ ಇರುತ್ತೆ 1-2-3 ಡೇಸ್ ಅಂತ. ಬಟ್ ನನ್ನ ಬ್ರೇಸಸ್ ಅಪಾಯಿಂಟ್ಮೆಂಟ್ ಮುಗಿ ಆಲ್ಮೋಸ್ಟ್ 1 ವೀಕ್ ಮೇಲಾಗ್ತಾ ಬಂತು ಇವಾಗ. ಬಟ್ ಇವಾಗ ಏನೋ ತಲೆನೋವ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಆ್ಯಕ್ಚುಲಿ ಪ್ರಾಬ್ಲಿ ನನ್ನ ಸ್ಕ್ರೀನ್ ಟೈಮ್ ಏನಾದರೂ ಇನ್ಕ್ರೀಸ್ ಆಗಿದೆಯಾ, ಅದಕ್ಕೆ ಏನಾದರೂ ಆಗ್ತಿದೆಯಾ ಗೊತ್ತಿಲ್ಲ. ಬಿಕಾಸ್ ಫೋನಲ್ಲೂ ಎಡಿಟ್ ಮಾಡಬೇಕಂತಂದರೆ ಅದು ತುಂಬ ಕೆಲಸ ಇರುತ್ತೆ ಆಯಿತಾ. ಅದ್ರ ಮಧ್ಯದಲ್ಲಿ ಆಫೀಸ್ ಕೆಲಸನೂ ಇರುತ್ತೆ, ಆಫೀಸ್ ಕೆಲಸನೂ ಮಾಡ್ತಿರ್ತೀನಿ, ಇದನ್ನು ಮಾಡ್ತಿರ್ತೀನಿ ಸೈಮಲ್ಟೇನಿಯಸ್ಲಿ. ಇವಾಗ ಅಲ್ಲೇನಾದರೂ ಡೌನ್ಲೋಡ್ ಆಗೋಕ್ಕೆ ಇಟ್ಟಿದ್ದೀನಿ ಅಂತಂದರೆ ಇದರಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಿರ್ತೀನಿ. ಇಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತಂದರೆ ಅಲ್ಲೇನಾದರೂ ಮಾಡ್ತಿರ್ತೀನಿ. ಸೊ ಕಣ್ಣಿಗಂತೂ ಬಿಡುವೇ ಇಲ್ಲ ಆಯಿತಾ. ಹೋಲ್ ಡೇ ಅದೇ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ರೀಲ್ಸ್ ಸ್ಕ್ರಾಲ್ ಮಾಡೋದು, ಯೂಟ್ಯೂಬ್ ವೀಡಿಯೋಸ್ ನೋಡೋದು, ವ್ಲಾಗ್ಸ್ ನೋಡೋದು, ಅದು ಸಹ ಮಾಡ್ತಿರ್ತೀನಿ. ಪ್ರಾಬ್ಲಿ ಅದರಿಂದನೂ ಇರ್ಬೋದು. ಅದೆಲ್ಲದನ್ನು ಸ್ವಲ್ಪ ನಾನು ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಯೂಟ್ಯೂಬ್ಗಂತೂ ನಾನು ನನ್ನ ಕಡೆಯಿಂದ ನನ್ನ ವೀಡಿಯೋಸ್ಗೆ ನಾನು ಕಡಿಮೆ ಮಾಡೋಕ್ಕಾಗಲ್ಲ, ಮಾಡಲೇಬೇಕು, ಎಡಿಟ್ ಮಾಡಲೇಬೇಕು ಆ್ಯಂಡ್ ವೀಡಿಯೋಸ್ ಫಿಲ್ ಮಾಡಲೇಬೇಕು. ಸೊ ಹಾಗಾಗಿ ನೋಡ್ತೀನಿ ಹೇಗೆಲ್ಲ ಲೈಕ್ ನಾನು ಕರೆಕ್ಟ್ ಮಾಡ್ಕೊಂಡು ಹೇಗೆಲ್ಲ ಮಾಡ್ಬೋದು ಆ ಥರ ವೇಸ್ನ ಹುಡುಕಿ. ಸೊ ನಿಲ್ಲಿಸಲ್ಲ. ಸೊ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ ಆ್ಯಂಡ್ ಒಂದು ಪುಟ್ಟ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ನ ನೋಡಿ ಆಯಿತಾ. ಇದು ಸ್ವಲ್ಪ ರಾತ್ರಿದು ರಸಮ್ ಇತ್ತು ಆಯಿತಾ, ಅದನ್ನು ಹಂಗೆ ಕಾಯಿಸಿಟ್ರೆ ಮಧ್ಯಾಹ್ನಕ್ಕೆ ಊಟಕ್ಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ಕಾಯಿಸಿಟ್ಟಿದ್ದೀನಿ. ಸೊ ಇದಕ್ಕಾಯಿತು. ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಏನು ಅಂತಂದರೆ ಪೊಂಗಲ್ ಆಯಿತಾ. ಸೊ ಪೊಂಗಲ್ಗೆ ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಅದು ಕುಕ್ಕರ್ ಯಾಕೋ ಕ್ಯಾಪ್ ಇದೆಲ್ಲ ಅದು ಸರಿ ಇಲ್ಲ, ಏನೋ ಆಗಿದೆ ಅನಿಸುತ್ತೆ. ಹಾಗಾಗಿ ಹಿಂಗೇ ಪ್ಲೇಟ್ ಹಾಕಿ ಹಿಂಗೇ ಬೇಯಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ಒಗ್ಗರಣೆ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಬ್ರೇಕ್ಫಾಸ್ಟ್ ತಿನ್ನಬೇಕು. ಆಲ್ಮೋಸ್ಟ್ 9:30 ಆಗ್ತಾ ಬಂತು ಟೈಮು. ಇವತ್ತು ಮಂಡೇ ಆಗಿರೋದ್ರಿಂದ ಆಲ್ರೆಡಿ ಲಾಗಿನ್ ಆದೆ ಆಯಿತಾ. ಲಾಗಿನ್ ಆಗಿ ಒಂದಷ್ಟು ಕೆಲಸಗಳನ್ನು ಸಹ ಮುಗಿಸ್ಬಿಟ್ಟೆ. ನಾನು ಇಮೇಲ್ಸ್ ಎಲ್ಲ ಚೆಕ್ ಮಾಡಿ ಏನೇನೆಲ್ಲ ರೆಸ್ಪಾಂಡ್ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟೆ. ಅದಾದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಆಗ್ತಿದ್ದಂಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಮತ್ತೆ ಒಂದು ಸ್ವಲ್ಪ ಇವಾಗ ಕೆಲಸ ಎಲ್ಲ ಮಾಡ್ಕೊತೀನಿ. ಏನೇನೆಲ್ಲ ಪೆಂಡಿಂಗ್ ಟಾಸ್ಕ್ ಇದೆ ಅದು. ಆಲ್ಸೋ ಇವತ್ತು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಕೂಡ ಇದೆ ನನಗೆ. ಅದೆಲ್ಲದನ್ನು ಮುಗಿಸ್ಕೊಂಡು ಆಮೇಲೆ ಮಧ್ಯೆ ಯಾವಾಗಾದರೂ ಸ್ವಲ್ಪ ಬ್ರೇಕ್ ಸಿಕ್ಕಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದರೆ ಇವತ್ತಿಂದು ಲೈಕ್ ಆಲ್ಮೋಸ್ಟ್ ಏನೇನು ಕೆಲಸ ಆಗಬೇಕಿರುತ್ತೆ ಅದಾದಂಗೆ ಆಗುತ್ತೆ. ಸೊ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಥ್ರೂ ಔಟ್ ದ ಡೇ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ವಾರ್ಡ್ರೋಬ್ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಬಟ್ ಟೈಮೇ ಸಾಕಾಗ್ತಿಲ್ಲ ನನಗೆ. ಎಲ್ಲ ಮೆಸ್ ಮಾಡಾಕ್ಬಿಟ್ಟಿದ್ದೀನಿ ಆಯಿತಾ. ನೋಡಿ ಅಂದರೆ ಕಾಣಿಸ್ತಿದ್ಯಾ?
ಓಕೆನಾ. ಸೊ ಎಲ್ಲ ಮುದ್ರು ಮಾಡಿ ತುಂಬಿದ್ದೀನಿ. ಏನಾದರೂ ಒಂದು ಬಟ್ಟೆ ಬೇಕು ಅಂತ ಅಂದರೆ ಹುಡುಕ್ತೀನಿ, ಬಟ್ ಸಿಗೋದೇ ಇಲ್ಲ. ಅದು ಎಲ್ಲೋ ಮಧ್ಯದಲ್ಲಿರುತ್ತೆ, ಎಲ್ಲ ಬಟ್ಟೆ ಬಿಸಾಕಬೇಕು ಕೆಳಗಡೆ, ಮತ್ತು ಎಲ್ಲ ತುಂಬಬೇಕು. ಹಂಗೆ ಮಾಡಿ ಮಾಡಿ ಏನೇನೋ ಮಾಡಕ್ಬಿಟ್ಟಿದ್ದೀನಿ. ಸೊ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಆ್ಯಕ್ಚುಲಿ. ಸೊ ಇವಾಗ ಬೇಳೆ ಬೆಂದಿದೆ ಆಲ್ಮೋಸ್ಟು. ಇವಾಗ ಒಗ್ಗರಣೆ ಹಾಕಿ ಬ್ರೇಕ್ಫಾಸ್ಟ್ ಮಾಡುವಾಗ ಮತ್ತೆ ಸಿಗ್ತೀನಿ. ಆಮೇಲೆ ಮತ್ತೆ ಸ್ವಲ್ಪ ಟೀ ಮಾಡಿ ಕುಡಿಬೇಕು. ನಾನು ಗ್ಯಾಸ್ಟ್ರಿಕ್ಕೆ ಅನಿಸುತ್ತೆ ನನಗೆ ಪ್ರಾಬ್ಲಿ, ಬಿಕಾಸ್ ಫುಲ್ ಇಲ್ಲೆಲ್ಲ ಬರ್ನಿಂಗ್ ಸೆನ್ಸೇಷನ್ ಇದೆ ಆಯಿತಾ. ಸೊ ಐ ಡೋಂಟ್ ನೋ, ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಕುಡಿದಿದ್ದೀನಿ, ಇವಾಗ ನೋಡೋಣ. ಸೊ ಗೈಸ್, ಇವಾಗ ಫೈನಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಏನಾಗಿದ್ರು ಅಲ್ವಾ, ಲೈಕ್ ಅದು ಕರೆಕ್ಟಾಗಿ ಬಂದಿದ್ರು, ತಪ್ಪಾಗಿ ಬಂದಿದ್ರು, ಏನಾದ್ರೂ ಅದು ಸೀದೋಗಿದ್ರು ಸರಿ. ಸೊ ನಾನು ಐ ವಿಲ್ ಬಿ ಆನೆಸ್ಟ್ ಇನ್ ಮೈ ವ್ಲಾಗ್ಸ್ ಆಯಿತಾ. ಹೆಂಗಾಗಿರುತ್ತೆ ಅದನ್ನೇ ತೋರಿಸ್ತೀನಿ, ಬಿಕಾಸ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ಅದ್ರ ಮೇಲೆ ಏನೂ ಇಲ್ಲ. ಬಟ್ ಪೊಂಗಲ್ ನಂಗೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಮನೇಲೆಲ್ಲ ನಾನು ಚೆನ್ನಾಗೇ ಮಾಡಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಇಲ್ಲಿ ಕುಕ್ಕರ್ ನಂದು ಅದು ವರ್ಕ್ ಆಗ್ತಿಲ್ಲ ಆಯಿತಾ. ಐ ಮೀನ್ ಏನು ಹೇಳ್ತೀರಾ. ಸೊ ಅದೊಂದು ನಾನು ತೋರಿಸ್ತೀನಿ ಇವಾಗ ಏನಾಗಿದೆ ಅದು ಅಂತ. ನನಗೆ ಲೈಕ್ ಹಂಗೇನೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸರಿ ಆಗಲ್ಲ. ಸೊ ಅದು ಹಾಳಾಗಿರೋದ್ರಿಂದ ನನಗೆ ವಿಷಲ್ ಮಾಡಿ ಬೇಯಿಸೋಕ್ಕಾಗಲಿಲ್ಲ ಆಯಿತಾ, ಬೇಳೆ ಮತ್ತು ಇದನ್ನು. ಸೊ ಹೆಂಗಾಗಿದೆ ಅಂತಂದರೆ, ಯು ಗೈಸ್ ಕ್ಯಾನ್ ಸಿ, ಅದು ಬೇಳೆನೇ ಬೆಂದಿಲ್ಲ, ಬಟ್ ಟೇಸ್ಟ್ ವೈಸು ಓಕೆ. ಅದು ಬೇಳೆ ಹಂಗಂಗೆ ಸಿಗ್ತಾ ಇದೆ, ತಿನ್ನೋಕ್ಕಾಗ್ತಿಲ್ಲ ನನಗೆ. ಯಾಕೋ ಚೆನ್ನಾಗೇ ಆಗಲಿಲ್ಲ. ತುಂಬ ಎಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಆಯಿತು ಆಯಿತಾ, ಚೆನ್ನಾಗಿ ಮಾಡಿದೆ. ಬಟ್ ಏನೋ ತಿನ್ನುವಾಗ ಆ ಟೇಸ್ಟೇ ಇಲ್ಲ ನನಗೇನೋ. ತುಂಬ ಒಳ್ಳೆ ಚೆನ್ನಾಗಾಗುತ್ತೆ ಅಂದ್ಕೊಂಡು ಮಾಡಿದ್ದು. ಸೊ ಸ್ಯಾಟಿಸ್ಫೈಡ್ ಫೀಲ್ ಆಗಬೇಕು ತಿಂದಾದ್ಮೇಲೆ ಅಂತ, ಬಟ್ ಆ ಫೀಲ್ ನನಗೆ ಇದನ್ನು ತಿಂದರೆ ಬರಲ್ಲ. ಆ್ಯಂಡ್ ಸೊ ಸ್ವಲ್ಪ ತಲೆನೋವು ಸಹ ಇರೋದ್ರಿಂದ ನನಗೆ ಏನಾದರೂ ಒಂದು ಚೆನ್ನಾಗಿರೋ ಫುಡ್ ಬೇಕೇ ಬೇಕು. ಇಲ್ಲ ಅಂತಂದರೆ ಹೋಲ್ ಡೇ ನಂಗೆ ಸರ್ವೈವ್ ಆಗೋಕ್ಕಾಗಲ್ಲ ಆಯಿತಾ. ಮಧ್ಯಾಹ್ನ ಏನಾದರೂ ಕುಕ್ ಮಾಡಿ ತಿಂದ್ರೂ ಸಹ, ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ನನಗೆ 3 meals ಪ್ರಾಪರಾಗಿ ಆಗಲೇಬೇಕು ಎವ್ರಿ ಡೇ, ಇಲ್ಲ ಅಂತಂದರೆ ಆಗಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಇವಾಗ ಆರ್ಡರ್ ಮಾಡಿದೆ. ದೋಸೆ ಮತ್ತು ಇಡ್ಲಿ ಕಾಂಬೋದಲ್ಲಿ ಸಿಗ್ತಿತ್ತು, ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ದೀನಿ. ಅದು ಬಂದ ಮೇಲೆ ಅದನ್ನು ತಿನ್ನಬೇಕು. ಅದಕ್ಕೆ ಅದು ಬರೋಕ್ಕೆ ಇನ್ನೇನು ಹಾಫ್ ಆನ್ ಅವರ್ ಆಗುತ್ತೆ ಅದು ಬರೋಕ್ಕೆ. ಅದ್ರ ಮುಂಚೆ ಇದನ್ನು ತಿನ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತಿಂತಿದ್ದೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಇದೆ, ಹಂಗಾಗಿ ನನಗೆ ನಾವು ಫುಡ್ ತಿಂದಿಲ್ಲ ಅಂದರೆ ಆಗೋದೇ ಇಲ್ಲ. ಅದು ಬೇಳೆ ಬೆಂದೇ ಇಲ್ಲ ಆಯಿತಾ, ಚೂರು ಬೆಂದಿಲ್ಲ. ನಾಟ್ ದ್ಯಾಟ್ ಗ್ರೇಟ್. ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದೆ ಪೊಂಗಲಲ್ಲಿ, ಅದು ಫ್ಲಾಪ್ ಆಯಿತು. ಇದು ಸೆಕೆಂಡ್ ಟೈಮ್ ಮಾಡಿದ್ದು ಇಷ್ಟು ದಿನದಲ್ಲಿ, ಇದು ಫ್ಲಾಪ್ ಆಯಿತು. ಇನ್ನು ಯಾವತ್ತೂ ಪೊಂಗಲ್ ಮಾಡಲ್ಲ, ಇಲ್ಲಿ ಮನೆಗೆ ಹೋದಾಗಲೇ ತಿನ್ನೋದು. ಅದು ಕಡಿಮೆ ಮಾಡಿಲ್ಲ ಆಯಿತಾ, ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಅದೆಲ್ಲ ವೇಸ್ಟ್ ಆಗುತ್ತೆ, ಬೇಳೆ ಎಲ್ಲ ಎಷ್ಟೊಂದು ವೇಸ್ಟ್ ಆಗುತ್ತೆ ಗೊತ್ತಾ. ಸೊ ಕುಕ್ಕರ್ ಏನಾಗಿದೆ ಅಂತ ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡ್ಬೋದು ನೀವು, ಬೇಳೆ ಬೆಂದೇ ಇಲ್ಲ. ನೀವು ಕಾಣಿಸುತ್ತೆ ಅನಿಸುತ್ತೆ ಪ್ರಾಬ್ಲಿ. ಸಿ ಅದೇನೋ ಸರಿಯಾಗಿ ಬೆಂದಿಲ್ಲ. ಇವಾಗ ಎಷ್ಟು ವೇಸ್ಟ್ ಮಾಡ್ತೀನಿ. ಸೊ ಕುಕ್ಕರ್ದು ಕ್ಯಾಪ್ ಇಲ್ಲಿದೆ, ಇದೇನಾಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಕುಕ್ಕರ್ ಏನಾಗಿದೆ ಗೊತ್ತಾ, ಇದಿರುತ್ತಲ್ಲ ಇಲ್ಲಿ, ಇದು ಫುಲ್ ಹೋಲ್ ಈ ಕಡೆಯಿಂದ ನೋಡಿದರೆ ನೀಟಾಗಿ ಈ ಕಡೆ ಕಾಣುತ್ತೆ. ಸೊ ಇದು ಕವರ್ ಆಗಿರುತ್ತೆ ಯೂಶಲ್ ಆಗಿ. ಸೊ ಈ ಕವರ್ ಆಗಿರೋದು ಹಾಳಾಗ್ಬಿಟ್ಟಿದೆ. ಇದು ಹೋಗಿದೆ, ಇಲ್ಲಿರೋದು ಒಂದು ಲೇಯರ್ ಇರುತ್ತೆ ಇಲ್ಲಿ. ಸೊ ಅದು ಹೋಗಿದೆ, ಅದನ್ನು ಇವಾಗ ಹಾಕಿಸ್ಬೇಕು ನಾನು. ಪ್ರಾಬ್ಲಿ ನಾನು ಮನೆಗೆ ತೊಗೊಂಡೋಗ್ತೀನಿ, ಇಲ್ಲ ಅಂತಂದರೆ ಇಲ್ಲೆಲ್ಲಾದರೂ ನಿಯರ್ ಬೈ ಇದೆಯಾ ಅಂತ ನೋಡ್ತೀನಿ. ಸೊ ಆ ಥರ ಏನಾದರೂ ಇತ್ತಂದರೆ ಅಲ್ಲಿ ಫಿಕ್ಸ್ ಮಾಡಿಸ್ತೀನಿ. ಇಲ್ಲಿ ಸುಮ್ಮನೆ ದುಡ್ಡು ಜಾಸ್ತಿ ಕೇಳ್ತಾರೆ ಬೆಂಗಳೂರಲ್ಲಿ. ಸೊ ಮನೆಗೆ ಇದೊಂದು ಚಿಕ್ಕದಲ್ವ, ಸೊ ಮನೆಗೆ ತೊಗೊಂಡೋದ್ರೆ ನಮ್ಮಪ್ಪ ಮಾಡಿಸ್ಕೊಂಡು ಬಂದು ಕೊಡ್ತಾರೆ, ರೆಡಿ ಮಾಡಿಸ್ಕೊಬಂದು. ಸೊ ಸರಿ ಆಗತ್ತೆ. ಪ್ರಾಬ್ಲಿ ನಾನು ಮನೆಗೇ ತೊಗೊಂಡೋಗ್ತೀನಿ. ಇದು ಹಿಂಗಾಗಿರೋದ್ರಿಂದ ನನಗೆ ಆ ಬೇಳೆ ಬೇಯಿಸೋಕ್ಕೂ ಆಗಲಿಲ್ಲ. ಸೊ ಇವಾಗ ಆಫೀಸ್ ಕೆಲಸನ ಮಾಡ್ತಿದ್ದೀನಿ. ಅದಾದಮೇಲೆ ಇನ್ನು ಹಾಫ್ ಆನ್ ಅವರಲ್ಲಿ ಬ್ರೇಕ್ಫಾಸ್ಟ್ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಇನ್ನೂ ಬರಲೇ ಇಲ್ಲ ಫುಡ್ಡು. ಇನ್ನು 7 minutes ಏನೋ ತೋರಿಸ್ತಾ ಇದೆ. ಸೊ ಐ ಆಮ್ ಸ್ಟಾರ್ವಿಂಗ್, ಲೈಕ್ ಟೀ ಮಾಡೋಣ ಅಂದ್ಕೊಂಡೆ. ಫಸ್ಟೇ ಟೀ ಕುಡಿದ್ರೆ ನನಗೆ ಮತ್ತೆ ಅದು ಆಗೋಲ್ಲ, ಪ್ರಾಬ್ಲಮ್ ಆಗುತ್ತೆ. ಮೊದಲೇ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಇವಾಗ ವೆಯ್ಟ್ ಮಾಡ್ತಿದ್ದೀನಿ. ಸೊ ನಾನು 5 minutes ವೆಯ್ಟ್ ಮಾಡಿದ ತಕ್ಷಣವೇ ಫುಡ್ ಬಂದುಬಿಡುತ್ತೆ. ಸೊ ಅದಾದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿದೆ. ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಅದು ಯಾವುದೋ ನ್ಯೂ ಪ್ಲೇಸಿಂದ ಆರ್ಡರ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು.
ಗೈಸ್ ಫೈನಲಿ ಆಫ್ಟರ್ ಲಾಂಗ್ ವೇಟ್ ಇನ್ 5 ಮಿನಿಟ್ಸ್ ಅಂತ ಹೇಳಿದೆ, 5 ಮಿನಿಟ್ಸಿಗೆ ಬರಲಿಲ್ಲ ಆಯಿತಾ. ತುಂಬ ಹೊತ್ತಾಯಿತು. ನಾನು ಮತ್ತೆ ಕಸ್ಟಮರ್ ಸಪೋರ್ಟ್ ಹತ್ರ ಮಾತಾಡಿ ಅದಾದಮೇಲೆ ಇನ್ನೂ 5 ಮಿನಿಟ್ಸ್ ವೇಟ್ ಮಾಡಾದಮೇಲೆ ಫುಡ್ ಬಂದಿರೋದು ಇವಾಗ. ಸೊ ದೋಸೆ ಮತ್ತು ಚಟ್ನಿ, ಇನ್ನೊಂದು ಚಟ್ನಿ ಕೂಡ ಇದೆ, ಆ್ಯಂಡ್ ಪಲ್ಯ, ಸಾರಿ ನಾಟ್ ಪಲ್ಯ, ಸಾಂಬಾರು ಕೂಡ ಇದೆ. ಸೊ ಮಸಾಲೆ ದೋಸೆ. ಸೊ ಇದನ್ನು ತಿಂದು, ಮತ್ತು ಇಡ್ಲಿ ಕೂಡ ಇದೆ, 2 ಇಡ್ಲಿ ಮತ್ತು 1 ಮಸಾಲೆ ದೋಸೆ ಕಾಂಬೋ ಥರ ಇತ್ತು ಅದು, ಅದಕ್ಕೆ ನಾನು ಆರ್ಡರ್ ಮಾಡಿದ್ದೆ. ಸೊ ಟೇಸ್ಟ್ ವೈಸ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಇವಾಗ ಫಸ್ಟ್ ಬೈಟ್ ನಾನು ತಿಂತಾ ಇರೋದು. ಓಕೆ ಸೊ ಇವಾಗ ಸರಿಯಾಗಿ ಊಟ ಮಾಡಿ, ಸೊ ಇವಾಗ ತಿಂದು ಮತ್ತು ನಾನು ಮಿಕ್ಕಿದ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ಆಯಿಲಿಂಗ್ ಮಾಡ್ಕೊಳ್ತಿದ್ದೀನಿ ತಲೆಗೆ, ಬಿಕಾಸ್ ಇಲ್ಲಿದ್ದಾಗ ನಾನು ಕರೆಕ್ಟಾಗಿ ಆಯಿಲಿಂಗೇ ಮಾಡಲ್ಲ ಆಯಿತಾ. ಮನೆಗೆ ಹೋದಾಗ ಅಷ್ಟೇ ಚೆನ್ನಾಗಿ ಮಾಡೋದು. ಆ್ಯಂಡ್ ಇಲ್ಲಿ ನನಗೆ ಗೀಸರ್ ಇರೋದ್ರಿಂದ ನನಗೆ ತಲೆ ಸ್ನಾನಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಆ್ಯಕ್ಚುಲಿ. ಮನೇಲಾದರೆ ಸೋಲಾರ್ ವಾಟರ್ ಇಲ್ವಾ, ನನಗೆ ತಲೆ ಸ್ನಾನ ಮಾಡ್ತೀನಿ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ಆಲ್ಮೋಸ್ಟ್ ಒಂದು 9 ಬಕೆಟ್ಸ್ ಆಫ್ ವಾಟರ್ ನನಗೆ ಬೇಕೇ ಬೇಕು. ಬಟ್ ಇಲ್ಲಿ ನಾನು 9 ಬಕೆಟ್ಸ್ ಆಫ್ ವಾಟರ್ನ ನಾನು ಹೀಟ್ ಮಾಡಿ ತಗೋಬೇಕಂತ ಅಂದರೆ ಆಲ್ಮೋಸ್ಟ್ 2 ಅವರ್ಸ್ ಮೇಲ್ಗಡೆನೇ ಆಗಿಬಿಡುತ್ತೆ. ಬಿಕಾಸ್ ಒಂದು 15 to 20 ಮಿನಿಟ್ಸ್ ತುಂಬ ಜಾಸ್ತಿ ಬಿಸಿ ಆಗಬೇಕು, ಮತ್ತು ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡ್ಕೋಬೋದು ಅಂತ ಅಂದರೆ ಒಂದು 20 ಮಿನಿಟ್ಸ್ ಆದರೂ ಕಾಯಲೇಬೇಕು ಆಯ್ತಾ ನೀರು. 20 ಮಿನಿಟ್ಸ್ ಆಗೋಷ್ಟರಲ್ಲಿ 1 ಬಕೆಟ್ ಆಗುತ್ತೆ. ಆಮೇಲೆ ಆ 1 ಬಕೆಟ್ ಬೇಗನೆ ಖಾಲಿ ಆಗೋಗುತ್ತೆ, 5-10 ಮಿನಿಟ್ಸಲ್ಲಿ ಖಾಲಿ ಆಗೋಗುತ್ತೆ. ನಾನು ಎಷ್ಟೇ ಹೇರ್ ಎಲ್ಲ ವಾಶ್ ಮಾಡಿ ಟೈಮ್ ತಗೊಂಡು ಮಾಡಿದ್ರೇನು ಸಹ. ಆಮೇಲೆ ಮತ್ತೆ ಅನದರ್ 15 ಮಿನಿಟ್ಸ್ ನಾನು ವೆಯ್ಟ್ ಮಾಡಬೇಕು, ಅದು ಮತ್ತೆ ಲೈಕ್ ಹೀಟ್ ಆಗೋಕ್ಕೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನಾನು ತುಂಬ ಎಲ್ಲ ಆಯಿಲಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಹಂಗೆ ಮೇಲ್ಗಡೆ ಚೂರು ಡ್ಯಾಂಡ್ರಫ್ ಎಲ್ಲ ಇದ್ರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆಯಿಲಿಂಗ್ ಹಂಗೇನೆ ಲೈಕ್ ಏನು ಹೇಳ್ತೀರಾ, ಸ್ವಲ್ಪ ಮೇಲೆನೇ ಮಾಡ್ಕೊಳ್ತೀನಿ ಯೂಶಲ್ ಆಗಿ. ಇಲ್ಲಿರುವಾಗ ಮನೆಗೆ ಹೋದಾಗ ಮಾತ್ರ ಚೆನ್ನಾಗಿ ಫುಲ್ ಅಮ್ಮನೆ ಹಚ್ಕೊಡ್ತಾರೆ ಆಯಿಲೆಲ್ಲ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಫೀಲ್ ಆಗ್ತಿತ್ತು ಆಯಿತಾ, ಲೈಟಾಗಿ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಆಯಿಲಿಂಗ್ ಮಾಡ್ಕೊಳ್ಳೋಣ ಸ್ನಾನಕ್ಕಿಂತ ಮುಂಚೆ ಅಂತ ಅಂದ್ಬಿಟ್ಟು. ಚೆನ್ನಾಗಂದರೆ ತುಂಬ ಏನು ಹಾಕಲ್ಲ, ಸ್ವಲ್ಪ ಎಣ್ಣೆನ ಹಚ್ಕೊಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಆಯಿಲಿಂಗ್ ಮಾಡ್ಕೊಳ್ತಿದ್ದೀನಿ ಈಗ. ಆ್ಯಕ್ಚುಲಿ ಅದು ಒಂದು ಕಾಯಿಸಿರೋದು ಆಯಿಲ್ ಇತ್ತು ಆಯಿತಾ, ಅದು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿರ್ತೀನಿ, ಅದಾದಮೇಲೆ ಸ್ನಾನ ಮಾಡ್ಕೊತೀನಿ, ತಲೆ ಸ್ನಾನ. ಸೊ ಇವಾಗ ನೆನ್ನೆ ತೊಳೆದಿರೋ ಬಟ್ಟೆಗಳನ್ನ ಆ್ಯಕ್ಚುಲಿ ಒಣಗಾಕಿದ್ದೀನಿ ಆಯಿತಾ. ಸೊ ಅದನ್ನು ಮೇಲ್ಗಡೆ ಹೋಗಿ ಎತ್ಕೊಂಬರ್ಬೇಕು. ಅದನ್ನೆಲ್ಲ ಫೋಲ್ಡ್ ಮಾಡೋ ಕೆಲಸ ಎಲ್ಲ ಇದೆ, ಅದ್ರ ಜೊತೆಗೆ ಆಫೀಸ್ ಕೆಲಸನೂ ಇದೆ, ಮಾಡ್ತಿದ್ದೀನಿ ಸ್ವಲ್ಪ ಅವಾಗ ಏನೇನು ಟಾಸ್ಕ್ ಬರ್ತಿದೆ ಅದೆಲ್ಲದನ್ನು. ಸೊ ಹೀಗೆ ಈ ದಿನಾನ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆನೆಲ್ಲ ಇವಾಗ ಬಂದಿದ್ದೀನಿ, ಫೋಲ್ಡ್ ಮಾಡಿ ಇಡಬೇಕು. ಗೈಸ್ ಬಟ್ಟೆ ಎಲ್ಲ ಮಾಡ್ಚಾಯ್ತು. ಇವಾಗ ಇದೊಂದಿಷ್ಟು ಪಾತ್ರೆಗಳಿದೆ, ಇದು ಬೆಳಗ್ಗೆ ಮಾಡಿರೋದಿದೆ, ಎಸಿಬೇಕು. ಚೆನ್ನಾಗಾಗಿಲ್ಲ, ಅದು ವೇಸ್ಟ್ ಆಗಿದೆ. ಸೊ ಬೆಂದೇ ಇಲ್ಲ ಅದು ಕರೆಕ್ಟಾಗಿ ಆಯಿತಾ. ಸೊ ಕುಕ್ಕರಲ್ಲಿ ಬೇಯಿಸಿದ್ರು ಅದು ಹಂಗಾಗಿದೆ, ಅದನ್ನು ಏನಾಯ್ತಂತ. ಸೊ ಇವಾಗ ಇದಿಷ್ಟು ಕೆಲಸಗಳನ್ನ ಮುಗಿಸಿ ರೈಸಿಗೆ ಇಡಬೇಕು. ಸೊ ತಿಳಿ ಸಾಂಬಾರಿದೆ ಸ್ವಲ್ಪ, ಅದ್ರ ಜೊತೆಗೆ ಹಂಗೆ ಊಟ ಮಾಡ್ಕೊಂಬಿಡ್ತೀನಿ ಮಧ್ಯಾಹ್ನಕ್ಕೆ. ಸೊ ರೈಸಿಗೆ ಇಟ್ಟಿದ್ದೀನಿ ಇವಾಗ. ರೈಸ್ ಆದಮೇಲೆ ಇಲ್ಲಿ ತಿಳಿ ಸಾಂಬಾರಿದೆ, ಸೊ ಇದ್ರ ಜೊತೆಗೆ ಊಟ ಮಾಡ್ಕೊತೀನಿ. ಸೊ ನನ್ನ ಕೆಲಸ ಕೂಡ ಇಲ್ಲಿ ಆಗ್ತಾಯಿದೆ. ನೀವು ಅನ್ಕೋಬೋದು ಇದೇನಪ್ಪ ಬರೀ ಇಡೀ ದಿನ ಕೆಲಸದ್ದೇ ತೋರಿಸ್ತಾ ಇದ್ದಾಳೆ, ಅದು ಇದು ಅವಳ ಆಫೀಸ್ ವರ್ಕ್ ಬಿಟ್ಬಿಟ್ಟು ಅಂದ್ಬಿಟ್ಟು. ಬಿಕಾಸ್ ಒಂದಷ್ಟು ಕಾನ್ಫಿಡೆನ್ಷಿಯಲ್ ಡೇಟಾ ಎಲ್ಲ ಇರೋದ್ರಿಂದ ನಾನು ವರ್ಕ್ ಮಾಡುವಾಗ ನನಗೆ ತೋರ್ಸೋಕ್ಕಾಗಲ್ಲ ಆಯಿತಾ ಎಲ್ಲದನ್ನು. ಹಾಗಾಗಿ ವರ್ಕ್ನ ಸ್ವಲ್ಪ ಲೈಕ್ ಜಾಸ್ತಿ ನಾನು ತೋರ್ಸೋಕ್ಕೆ ಹೋಗಲ್ಲ ವೀಡಿಯೋದಲ್ಲಿ. ಸೊ ಏನು ಮಾಡ್ತಿರ್ತೀನಿ ಅದನ್ನು ಹೇಳ್ತೀನಿ ಮತ್ತು ಸುಮ್ಮನಾಗ್ತೀನಿ ಅಷ್ಟೇ. ಸೊ ಇಲ್ಲಿ ಕೆಲಸ ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ, ಒಂದಷ್ಟು ಟಾಸ್ಕ್ ಎಲ್ಲ ಇದೆ, ಎಲ್ಲ ಇಷ್ಟು ಟ್ಯಾಬ್ಸ್ ಓಪನ್ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಸ್ನ್ಯಾಕಿಗೆ ಅಂತ ಹೇಳ್ಬಿಟ್ಟು ಹಂಗೆ ವರ್ಕ್ ಮಾಡ್ತಾ ಮೂನ್ ಫಿಲ್ಸ್ ತಿನ್ಬೇಕಂತ ಅನ್ನಿಸ್ತು ಆಯಿತಾ. ನಿನ್ನೆನೋ ಆರ್ಡರ್ ಮಾಡ್ಕೊಂಡಿದ್ದೆ ನಾನು, ಹಾಗಾಗಿ ಇವಾಗ ತಿನ್ನೋಣ ಅಂತ ಜಸ್ಟ್ ಓಪನ್ ಮಾಡಿದೆ.
ಸೊ ಗೈಸ್ ಫೈನಲಿ ಪೂಜೆ ಕೂಡ ಆಯಿತು ಆ್ಯಂಡ್ ನನ್ನ ಸ್ನಾನ ಕೂಡ ಆಗಿದೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ನನ್ನ ಆಫೀಸ್ ಕೆಲಸ ಮುಗೀತು, ಲಾಗೌಟ್ ಆಗಾಯಿತು. ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 6:30 ಆಗ್ತಾ ಬರ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಏನೇನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ ಪ್ರತಿಯೊಂದು ಕೆಲಸನೂ ಮುಗಿದಿದೆ. ಇವಾಗ ಇನ್ನು ನೈಟಿಗೆ ಡಿನ್ನರ್ ಎಲ್ಲ ರೆಡಿ ಮಾಡಬೇಕು, ಮತ್ತು ನನ್ನ ವೀಡಿಯೋ ಕೆಲಸಗಳಿದೆ ಅದಾಗಬೇಕು. ಮತ್ತು ಇವಾಗಷ್ಟೇ ಹಾಲು ಕಾಯಕ್ಕಿಟ್ಟಿದ್ದೀನಿ, ಅದು ಆಗ್ತಿದ್ದಂಗೆ ಮುಗೀತು ಎಲ್ಲ ಕೆಲಸಗಳೂ ಸಹ. ಇನ್ನು ಮತ್ತೆ ಅಮ್ಮ ಅಪ್ಪನ ಜೊತೆ ಎಲ್ಲ ಕಾಲಲ್ಲಿ ಮಾತಾಡಿ ಆಮೇಲೆ ನನ್ನ ಡೇನ ಎಂಡ್ ಮಾಡೋದು ಅಷ್ಟೇ ಇವತ್ತಿನ ಡೇ. ಸೊ ಪೂಜೆನೂ ಕೂಡ ಆರಾಮಾಗಾಯಿತು. ಸ್ವಲ್ಪ ಇವಾಗಷ್ಟೇ ಸ್ನಾನ ಮಾಡಿದ್ರಿಂದ ಸ್ವಲ್ಪ ಸ್ವೆಟ್ ಆಗ್ತಿದ್ದೀನಿ. ಲಿಪ್ಸು ಸಹ ಸ್ವಲ್ಪ ಡ್ರೈ ಆಗಿರುತ್ತೆ ಆಯಿತಾ. ಸೊ ಹಂಗಾಗಿ ಒಂದು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡೆ. ಲಿಪ್ಸ್ಟಿಕ್ ಥರ ಕಾಣಿಸ್ತಿದೆ, ಬಟ್ ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಬಾಮ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನು ಮಾಡ್ತೀನಿ ಅಂತ. ಸೊ ಹೋಲ್ ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಡೇ ಹೇಗಿದೆ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೋಗಿ ಆಚೆ ಏನಾದರೂ ತಿನ್ನಲ್ಲ ಅಂತ ಅನ್ನಿಸ್ತಿದೆ, ಆರ್ಡರ್ ಮಾಡ್ತೀನಿ. ಇಲ್ಲ ಅಂತಂದರೆ ಹೋಗಿ ಪಾರ್ಸೆಲ್ ತಂದು ತಿಂತೀನಿ, ಇಲ್ಲ ಅಂತಂದರೆ ಅಲ್ಲೇ ತಿಂತೀನಿ, ಹೇಳೋಕ್ಕಾಗಲ್ಲ. ಸೊ ಬನ್ನಿ ನೋಡೋಣ ಏನು ಮಾಡ್ತೀನಿ ಅಂತ. ಇನ್ ಕೇಸ್ ಅದು ಇನ್ನೂ ಗ್ಯಾರಂಟಿ ಇಲ್ಲ. ಸೊ ನೋಡೋಣ, ಇನ್ ಕೇಸ್ ಏನಾದರೂ ತಿಂದರೆ ನಾನು ತೋರಿಸ್ತೀನಿ. ನಾನು ಯೂಶ್ವಲಿ ಕರ್ಪೂರನ ಇದರಲ್ಲೇ ಹಚ್ಚುತ್ತೀನಿ ಆಯಿತಾ. ಕರ್ಪೂರ ಹಚ್ಚೋದಿಲ್ಲ, ಹಂಗಾಗಿ ಇದೊಂದು ದೀಪದಲ್ಲಿ ಹಂಗೆ ಹಾಕಿಡ್ತೀನಿ. ಸೊ ಇವತ್ತೂ ಹಂಗೆ ಮಾಡಿದೆ. ಆ್ಯಕ್ಚುಲಿ ಸ್ನ್ಯಾಕ್ಗೆ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋಕ್ಕೆ ಅಂತ ಹೇಳೋದೆ. ಹಾಗೆಯೇ ಒಂದು ವೆನಿಲಾ ಮಿಲ್ಕ್ ಶೇಕ್ನ ಸಹ ಕುಡಿದ್ಬಿಟ್ಟು ಅಲ್ಲಿಂದ ಬರುವಾಗ ಹಂಗೆ ಸ್ವಲ್ಪ ಹೊತ್ತೆಲ್ಲ ವಾಕ್ ಮಾಡಿ, ಫುಲ್ ಎಲ್ಲ ಇಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಆಯಿತಾ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದೆ. ಸೊ ಗೈಸ್, ಇದು ಫೇಸಸ್ ಕೆನಡಾದು ನೀಲ್ ಪೆನ್ ರಿಮೂವರು. ಇವಾಗ ಹಂಗೆ ಇದರಲ್ಲೇ ರಿಮೂವ್ ಮಾಡ್ಕೊಡ್ತೀನಿ. ಇದಾಗ ಸ್ವಲ್ಪನೇ ಇರೋದು ಆಯಿತಾ, ನೀಟಾಗಿ ಅರ್ಧಂಬರ್ಧ ಎಲ್ಲ ಹೋಗಿದೆ ಆಲ್ರೆಡಿ, ಅಲ್ಲಿ ಏನೂ ಇಲ್ಲ. ಸೊ ಈಸಿಯಾಗಿ ತೆಗೆದುಬಿಡ್ಬೋದು. ನಾನು ಸ್ವಲ್ಪ ಕಾಟನ್ ಪ್ಯಾಡ್ಸ್ನ ಆರ್ಡರ್ ಮಾಡಬೇಕು, ಇದಕ್ಕೆಲ್ಲ ಯೂಸ್ ಆಗುತ್ತೆ. ನೇಲ್ ಪಾಯಿಂಟ್ ಹಾಕೋಕ್ಕೂ ಟೈಮ್ ಇಲ್ಲ, ಆ್ಯಂಡ್ ಅದನ್ನೆಲ್ಲ ಕುತ್ಕೊಂಡು ಕೇರ್ ಮಾಡೋಕ್ಕೂ ಟೈಮ್ ಇಲ್ಲ. ಎಷ್ಟು ಕೆಲಸಗಳಿಗೆ ಏನು ಮಾಡೋಕ್ಕಾಗಲ್ಲ. ಸ್ಟಿಲ್ ಸಮ್ಟೈಮ್ಸ್ ಯಾವತ್ತೋ ಒಂದು ದಿವಸ ಮಾಡ್ತೀನಿ, ಆವಾಗ ಎಲ್ಲ ಬೇಕು ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಏನು ಮಾಡಿಲ್ಲ ಅಂತಂದ್ರೆ ಹಂಗೆ ಇರುತ್ತೆ. ನೇಲ್ ಪೇಂಟು ಹಚ್ಚಲ್ಲ, ಏನೂ ಹಚ್ಚಲ್ಲ, ಮಾಡಿದರೆ ಎಲ್ಲ ಬೇಕು. ಇವಾಗ ಐಬ್ರೋಸು ಮಾಡಿಸಿಲ್ಲ ನೋಡಿ, ಐಬ್ರೋಸು ಮಾಡಿಸ್ಬೇಕು. ನಾಳೆ ಮನೆಗೆ ಹೋಗ್ತೀನಲ್ಲ ಮಾಡಿಸ್ತೀನಿ. ಸ್ವಲ್ಪ ಕಲರ್ ಆಗಿದೆ, ಅದನ್ನು ಇನ್ನೊಂದ್ಸಲ ಕಾಟನ್ ಹಾಕಿ ಒರೆಸಿದ್ರೆ ಚೆಂದ ಹೋಗುತ್ತೆ. ಸೊ ಇದೊಂದು ಸ್ವಲ್ಪ ಎಲ್ಲ ಕಲರ್ ಕಾಣ್ತಿದೆ ಆಯಿತಾ, ಈ ಫಿಂಗರು ಮತ್ತು ಇದು ಅನಿಸುತ್ತೆ. ಸೊ ಅದನ್ನು ಇನ್ನೊಂದ್ಸಲ ಕಾಟನ್ ತಗೊಂಡು ಇದನ್ನು ಹಾಕಿ ಒರೆಸಿದ್ರೆ ಹೋಗುತ್ತೆ ನೀಟಾಗಿ. ಸೊ ತುಂಬ ದಿನ ಆಯ್ತು ಇದು ತಗೊಂಡು. ಇದು ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿತಾ. ಸೊ ಮೋಸ್ಟ್ ಪ್ರಾಬ್ಲಿ ನೇಲ್ ರಿಮೂವರ್ ಎಲ್ಲದೂ ಚೆನ್ನಾಗೇ ವರ್ಕ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ನನಗೆ ತುಂಬ ದಿನ ಆಯಿತು ತೊಗೊಂಡು ಆಯಿತಾ. ಸೊ ನನಗೆ ಆಫರಲ್ಲಿ ಕಡಿಮೆ ಪ್ರೈಸಿಗೆ ಸಿಕ್ಕಿತ್ತು, ಒಂದು 70ಗೋ 60 ರುಪೀಸ್ಗೋ ಏನೋ ಸಿಕ್ಕಿತ್ತು. ಬಟ್ ಇದ್ರದ್ದು MRP ಇದ್ರ ಮೇಲೆ ಇರೋದು 149. ಸೊ ತುಂಬ ದಿನ ಬಂದಿದೆ, ಇನ್ನೂ ಇಷ್ಟಿದೆ. ಸೊ ಇನ್ನೂ ತುಂಬ ದಿನ ಆಗುತ್ತೆ. ಅದು ಸ್ವಲ್ಪ ಅರ್ಧ ಒಣಗಿನೇ ಹೋಗೋದಂತ, ಡ್ರೈ ಆಗಿಬಿಡುತ್ತೆ ಅನಿಸುತ್ತೆ. ಇನ್ನು ಸ್ವಲ್ಪ ಅಷ್ಟೇ ಇದೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಒಂದು ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಲ್ಸೋ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ನೀನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನು ಮುಂದೆ ಒಳ್ಳೆ ವ್ಲಾಗ್ಸ್ ಬರ್ತಿರುತ್ತೆ ಆ್ಯಂಡ್ ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಕೂಡ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಫಿಲ್ಮ್ ಮಾಡಿ ನಿಮ್ಮ ಮುಂದೆ ಪೋಸ್ಟ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಇನ್ಫಾರ್ಮೇಟಿವ್ ಆಗಿನೂ ಇರುತ್ತೆ ಆ್ಯಂಡ್ ತುಂಬ ಕಲಿಯೋಕ್ಕೂ ಸಿಗೋ ಅಂಥದ್ದು, ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದೆಲ್ಲ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸು ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.